ದಾವಣಗೆರೆಯ ದಕ್ಷಿಣದ ಈ ಉಪಚುನಾವಣೆ ಇದೆಯಲ್ಲ, ಇದು ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗ್ಬಿಟ್ಟಿದೆ. ಅದರಲ್ಲೂ ಕೂಡ ಮುಸ್ಲಿಂ ಮುಖಂಡರೇ ಈಗ ಕಾಂಗ್ರೆಸ್ಗೆ ವಿಲನ್ ಆಗಿಬಿಟ್ರ ಅಂತದ್ದೊಂದು ಬೆಳವಣಿಗೆಗಳಾಗ್ತಿದೆ. ಇನ್ನು ಸಾದಿಕ್ ಪೈಲ್ವಾನ್ ಅವರ ಬಳಿಕ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಆದಿಲ್ ಬಾಷ್ ಅವರ ಮನವೊಲಿಸುವುದಕ್ಕೆ ಕಾಂಗ್ರೆಸ್ ಮುಂದಾಯಿತು. ಶಾಸಕ ಬಿಕೆ ಸಂಗಮೇಶ್, ಮೊಹಮ್ಮದ್ ನಲ್ಪಾಡ್ ಸಂಧಾನ ಸಭೆ ಕೂಡ ನಡೆಸಿಬಿಟ್ಟಿದ್ರು. ಆದರೆ ನಾನು ಕಣದಿಂದ ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯೋದಿಲ್ಲ ಅನ್ನೋದಾಗಿ ಈಗ ಬಾಷ್ ಅವರು ಹೇಳಿಕೆ ಕೊಡ್ತಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಎಲ್ಲರೂ ಕೂಡ ಪ್ರಚಾರದಲ್ಲಿ ತೊಡಗು ಬಿಟ್ಟಿದ್ದಾರೆ, ದಾವಣಗೆರೆಗೆ ಆಗಮಿಸಿದ್ರು. ಇತ್ತ ಗೆಲುವಿನ ತಂತ್ರವನ್ನ ಹೆಣಿತಿದ್ರೆ ಬಿಜೆಪಿಯ ನಾಯಕರು ಕೂಡ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಬಿಎಸ್ವೈ, ಬೊಮ್ಮಾಯಿ, ಅಶೋಕ್ ಅವರೆಲ್ಲ ಇದೇ ವಿಚಾರವಾಗಿನೇ ಇವತ್ತು ಕೈಕಮಲ ನಾಯಕರು ಮಾತನಾಡಿದ್ದಾರೆ. ದಾವಣಗೆರೆಯಿಂದ ಯಾರ್ಯಾರು ಏನು ಹೇಳಿದ್ರು ನೋಡ್ಕೊಂಡ್ ಬರೋಣ. ನಾವು ಕಾಂಪಿಟೇಷನ್ ಅಲ್ಲಿ ಇದೀವಿ, ಮಾಡ್ತೀವಿ ಕಾಂಪಿಟೇಷನ್. ಚರ್ಚೆನಿಲ್ಲ, ಅವ್ರಿಗೇನಾದ್ರು ಅದೇ ತೆಕ್ಕಡ್ರಿ, ಸುಮ್ಮನೆ ಇದಾಗುತ್ತೆ, ಬಿಜೆಪಿ ಬರುತ್ತೆ ಹಂಗೆ ಅಂತ ಏನಾದ್ರು. ಬಟ್ ಇಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ತಗೊಳಕ್ಕೆ, ಯಾವುದೇ ಥರದ ಹಿಂದೆ ತಗೊಳ್ಳೋ ಮಾತೇ ಇಲ್ಲ. ಪ್ರೀತಿ ವಿಶ್ವಾಸದಲ್ಲಿ ಇದೀವಿ, ಬಂದಿದ್ದೀರಾ ಅಷ್ಟೇ ಬಿಟ್ಟರೆ ಏನು ಮಾತಾಡಿಲ್ಲ. ಮುಂಚೆಯಿಂದನೂ ಪರಿಚಯ ಎಲ್ಲರೂ ಪರಿಚಯ ಇದ್ದಾರೆ. ಬಿಜೆಪಿನಲ್ಲೂ ಪರಿಚಯ ಇದ್ದಾರೆ, JDS ನಲ್ಲೂ ಪರಿಚಯ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಪರಿಚಯ ಇದ್ದಾರೆ. ಹಾಗಾಗಿ ನಮಗೆ ಗೌರ್ಮೆಂಟ್ ಇಂದ ನಾಲೆಡ್ಜ್ ಇರೋದು ಅಷ್ಟೇ. ಹಿಂದೆ ಇಲ್ಲ, ನಾನು ಹೇಳೇ ಬಿಟ್ಟಿದ್ದೀನಿ. ಅವ್ರು ಹೇಳೋಕ್ಕಿಂತ ಮುಂಚೆನೇ ನಾನೇ ಹೇಳ್ಬಿಟ್ಟಿದ್ದೀನಿ, ಯಾವ ಸ್ಥಾನನೂ ಬೇಡ, ಏನು ಬೇಡ ನನಗೆ ಅಂತೇಳಿ. ಯಾವ ಬ್ಯಾಡ್ಜಿಂದು ಅವಶ್ಯಕತೆ ನನಗಿಲ್ಲ, ಯಾವ ಪಾರ್ಟಿದು ಅವಶ್ಯಕತೆ ನನಗಿಲ್ಲ. ಆಮೇಲೆ ಯಾವ ನಿಗಮನೂ ಬೇಡ, ಯಾವ ಚೇರ್ಮನ್ ಬೇಡ ಅಂತ ಹೇಳಿದ್ದೀನಿ. ಯಾವತ್ತೂ ಇದ್ದೀನಿ, ಕೊನೆ ತನಕನೂ ಇರ್ತೀನಿ. ಯಾವುದು ಭಾಳ ಚೆನ್ನಾಗಿದೆ, ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲ ದೇವರ ಆಶೀರ್ವಾದದಿಂದ ಎಲ್ಲ ಯುವಕರು ಎಲ್ಲ ಸಪೋರ್ಟ್ ಮಾಡ್ತಾ ಇರೋ ರೀತಿ ನೋಡಿದ್ರೆ ಆಲ್ರೆಡಿ ಗೆದ್ದಿದ್ದೀನಿ ಅಂತ ಅನ್ಕೊಳ್ತೀನಿ. ಆದಿಲ್ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಬಂದಿದ್ದೆ. ಅವರು ನಮ್ಮ ಜೊತೆ ಕಾಂಗ್ರೆಸ್ ವಿರುದ್ಧ ಇಲ್ಲ. ಅವರು ಕಾಂಗ್ರೆಸ್ ಬಗ್ಗೆ ಎಲ್ಲೂ ಕೂಡ ನಾನು ಅಪಪ್ರಚಾರ ಮಾಡಲ್ಲ. ನಾನು ಆಲ್ರೆಡಿ ನಾಮಿನೇಷನ್ ಹಾಕ್ಬಿಟ್ಟಿದ್ದೀನಿ, ಮುಂದಕ್ಕೆ ಹೋಗ್ತಾ ಇದ್ದೀನಿ, ಎಲೆಕ್ಷನ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ವಿರುದ್ಧ ಮಾಡಲ್ಲ, ನಾನು ನಿಮ್ಮ ವಿರುದ್ಧ ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೆ ಗೌರವ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನನ್ನ ತಮ್ಮ ಇದ್ದಂಗೆ ಬರಬೇಕು, ನಮ್ಮ ಜೊತೆ ಸೇರ್ಕೊಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಇವತ್ತು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ, ಎಲ್ಲ ಸಮಾಜ, ಎಲ್ಲ ವರ್ಗಕ್ಕೂ ಕೂಡ ಮೊದಲಿಂದ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ದೇವೆ. ಶಿವಶಂಕರಪ್ಪನವರ ಕೊಡುಗೆ, ರಾಷ್ಟ್ರೀಯ ವೀರಶೈವ ಮಹಾಸಂಘದ ಅಧ್ಯಕ್ಷರಾಗಿದ್ದಂಥವರು. ಇಡೀ ಜನ ದಾವಣಗೆರೆಯಲ್ಲಿ ಅವ್ರನ್ನ ಸ್ಮರಿಸ್ತಾರೆ. ನಾನು ಪ್ರತ್ಯೇಕವಾದಂಥ ಸರ್ವೆ ಕೂಡ ನಾನು ಮಾಡಿಸಿದ್ದೇನೆ. ದೀನ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಬೇರೆ ಸಾಮಾನ್ಯ ಜನ ಎಲ್ಲ. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಜನಹಿತವನ್ನ ಸಂಪೂರ್ಣ ಮರೆತು ಒಂದು ರೀತಿ ತೊಗಲಕ್ ದರ್ಬಾರನ್ನ ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ. ಅಜೀರ್ಣ ಆಗುವಷ್ಟು ಬಹುಮತ ಈಗಾಗಲೇ ಇದೆ. ಮತ್ತೊಮ್ಮೆ ಚುನಾವಣೆಯನ್ನು ಗೆದ್ದರೆ ಅಧಿಕಾರ ಮತದಿಂದ ಇನ್ನೂ ಹೆಚ್ಚು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ. ಅದಕ್ಕಾಗಿ ನಾನು ಕೈ ಜೋಡಿಸಿ ಎರಡೂ ಕ್ಷೇತ್ರದ ಮತದಾರರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಬಾರಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸೋಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಒಂದು ಬದಲಾವಣೆ ಆಗುತ್ತೆ. ಆ ಕುಟುಂಬ ಬಿಟ್ಟು ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟಿಕೆಟ್ ಸಿಗುತ್ತೆ ಅಂತ ಎಲ್ಲರೂ ಆಸೆ ಪಟ್ಟಿದ್ರು. ಆ ಆಸೆಗೆಲ್ಲ ಕಾಂಗ್ರೆಸ್ ಪಾರ್ಟಿ ತಣ್ಣೀರನ್ನು ಎರಚಿದೆ. ಅಥವಾ ಯಾರೋ ಹಿಂದುಳಿದ ವರ್ಗದವ್ರಿಗೂ ಕೊಟ್ಟಿಲ್ಲ, ದಲಿತರಿಗೂ ಕೊಟ್ಟಿಲ್ಲ, ಮುಸಲ್ಮಾನರಿಗಂತೂ ಹತ್ತಿರಕ್ಕೆ ಸೇರಿಸಿಲ್ಲ. ಇಲ್ಲಿ ಶಾಮನೂರವ್ರು ಹೇಳಿದ್ರಂತೆ, ನಾನು ಆದಮೇಲೆ 72,000 ಇದ್ದೀರಾ, ನಿಮಗೆ ಕೊಡ್ತೀರಿ ಅಂತೇಳಿ. ಈಗ ಅವರು ರೊಚ್ಚಿಗೆದ್ದಿದ್ದಾರೆ. ಅಲ್ಲೂ ಸಂಧಾನ, ಮಾತುಕತೆ ಇವೆಲ್ಲ ನಡೀತಾ ಇದೆ. ಅದೆಲ್ಲ ನಿರರ್ಥಕ. ನಾನು ಆ ಮುಸಲ್ಮಾನ್ ಬಾಂಧವರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇನಾದರೂ ಇವು ಆ ಕ್ಯಾಂಡಿಡೇಟ್ಗೆ 26 ವರ್ಷನೋ 27 ವರ್ಷನೋ
ಅದೇ ಮುಂದುವರೆದ್ರೆ ಇನ್ನು 50 ವರ್ಷ ಇಲ್ಲ. ನಿಮ್ಮ ಜನ್ರೇಷನ್ನು ಇಲ್ಲ, ನಿಮ್ಮ ಮಕ್ಕಳ ಜನ್ರೇಷನ್ನು ಇಲ್ಲ, ನಿಮ್ಮ ಮೊಮ್ಮಕ್ಕಳು ಅರ್ಜಿ ಹಾಕ್ಬೋದನೋ ಮುಸಲ್ಮಾನ್ ಬಾಂಧವರು. ಮೊಮ್ಮಕ್ಕಳಿಗೆ ಅರ್ಜಿ ಹಾಕೋಕ್ಕೂ ಕಷ್ಟ. ಅವಾಗೂ ಯೋಚನೆ ಮಾಡಬೇಕು. ಅದನ್ನು ಯೋಚನೆ ಮಾಡಿ. ಕಾಂಗ್ರೆಸ್ ಸೋತ್ರೆ ಮಾತ್ರ ನಿಮಗೊಂದು ಅವಕಾಶ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವಕಾಶ ಇಲ್ಲ ಇಲ್ಲಿ. DCM DK ಶಿವಕುಮಾರ್ ಅವರು ಒಂದು ಕಡೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ರು. ಬಟ್ ದಿನೇ ದಿನೇ ಕಾಂಗ್ರೆಸ್ಸಿಗೆ ಮಾತ್ರ ಇದು ಕಗ್ಗಂಟಾಗ್ತಾ ಇದೆ. ದಾವಣಗೆರೆ ಚುನಾವಣೆ, ಈ ಉಪಚುನಾವಣೆ ಹೆಂಗಾಗಿದೆ ಅಂದರೆ DK ಶಿವಕುಮಾರ್ ಅವರಿಗೆ ಒಂದು ಪ್ರತಿಷ್ಠೆಯಾಗಿ ಕೂತ್ಕೊಂಡಿದೆ. DK ಶಿವಕುಮಾರ್ ಅವರು ಟಿಕೆಟ್ ಕೊಡಿಸಿದ್ದು ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ಕೊಡೋ ಮನಸ್ಥಿತಿ ಇದ್ದಂಗೆ ಇರಲಿಲ್ಲ. ಜಮೀರ್ ಅವರು ಕೂಡ ಬೇಡ ಅನ್ನೋ ನಿಟ್ಟಲ್ಲೇ ಮಾತಾಡಿದ್ರು. ಜಮೀರ್ ಅವ್ರ ಒತ್ತಾಯ ಕೂಡ ಇತ್ತು ಅನ್ನುವಂಥದ್ದು ಕೇಳಿಬರ್ತಾ ಇದೆ. ಮುಸಲ್ಮಾನ್ ಸಮುದಾಯದ ಆ ಮಟ್ಟದ ಮತ ಇರಬೇಕಾದ್ರೆ ನೀವು ಮುಸಲ್ಮಾನ್ ಸಮುದಾಯವನ್ನು ಈ ಬಾರಿ ಪರಿಗಣಿಸಿ ಅನ್ನುವಂಥ ನಿಟ್ಟಲ್ಲಿ ಬಂತು, ಚರ್ಚೆಗಳಾಯಿತು. ಎಲ್ಲೋ ಒಂದು ಕಡೆ ಆ ತೂಕ DK ಶಿವಕುಮಾರ್ ಅವರೇ ಕಡಿಮೆ ಮಾಡಿದ್ರು. DK ಶಿವಕುಮಾರ್ ಅವ್ರ ಮೇಲ್ಗಡೆ ಏನು ಒತ್ತಡ ತಂದ್ರು ಮಲ್ಲಿಕಾರ್ಜುನ್ ಅನ್ನೋಂಥದ್ದು ಗೊತ್ತಿಲ್ಲ. ಮಗನಿಗೆ ಟಿಕೆಟ್ ಕೊಡಿಸ್ಕೊಳ್ಳಿ ಮಲ್ಲಿಕಾರ್ಜುನ್ ಸಫಲ ಆದರು. ಆದರೆ ಮುಸಲ್ಮಾನ ಸಮುದಾಯವನ್ನು ಇವತ್ತಿಗೂ ಶಾಂತಿಯಿಂದ ಒಪ್ಪಂದದ ಮೂಲಕ ಆದರೂ ವಿಶ್ವಾಸಕ್ಕೆ ತಗೊಳ್ಳುವಂಥ ಪ್ರಯತ್ನ ಮಾಡೋದಕ್ಕಾಗಲೇ ಇಲ್ಲ. ಹೋಗ್ತಾರೆ, ಸಾದಿಕ್ ಪೈಲ್ವಾನ್ ಒಳಗಡೆ ಬಂದಿದ್ದಾರೆ, ಮುಸಲ್ಮಾನ್ ಸಮುದಾಯ ಒಳಗಡೆ ಪೂರ್ತಿ ಬಂದಿದೆ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಇವತ್ತು ಕೂಡ ಜಮೀರ್ ಅಹಮದ್ ಅವ್ರನ್ನ ಕರೆಸಿ ಅಂತ ಬಿಟ್ಟು DK ಶಿವಕುಮಾರ್ ಅವರ ಪ್ರಚಾರದ ವೇಳೆಯಲ್ಲಿ ಯಾರೋ ಫೋಟೋ ಹಿಡ್ಕೊಂಡು ಕಾರ್ಯಕರ್ತ ಬಂದ, ನಲಪಾಡು ಏನೋ ಆಚೆ ಕಳಿಸಿದ್ರು ಅನ್ನುವಂಥದ್ದೆಲ್ಲ ಬಂತು. ನೋಡಿದ್ರೆ ಆ ಸಮುದಾಯ ಇವತ್ತಿಗೂ ಏನೋ ಒಂದು ಬೇರೆ ಏನೋ ಬೇಡಿಕೆ ಇಟ್ಟಿದೆ. ಕಾಂಗ್ರೆಸ್ ಅವರು ನಮ್ಮನ್ನು ಬಳಸ್ಕೊಂಡ್ರಿ, 70ರಿಂದ 72 ಸಾವಿರ ಮತಗಳಿದ್ದಾವೆ, ಆದರೆ ನೀವು ನಮ್ಮನ್ನು ಸರಿಯಾಗಿ ಪರಿಗಣಿಸ್ತಾ ಇಲ್ಲ, ನಮಗೊಂದು ಅವಕಾಶಗಳನ್ನ ಕೊಡ್ಬೋದಾಗಿತ್ತು. ಅದೇ ನಿಟ್ಟಲ್ಲಿ ಸಾದಿಕ್ ಪೈಲ್ವಾನ್ನ ಮುಂದಕ್ಕೆ ಬಿಟ್ಟಿದ್ರು. ಸಾದಿಕ್ ಪೈಲ್ವಾನು ಅದೇ ಯಾವುದೋ ಒಂದು ಒತ್ತಡಕ್ಕೆ ಮಾಡೋದು, ಯಾವುದೋ ಆಮಿಷಕ್ಕೆ ಒಳಗಾಗಿ ಈಗ ಭುಜಕ್ಕೆ ಭುಜ ಕೊಡೋಕೆ ಹೊರಟಿದ್ದಾರೆ ಕಾಂಗ್ರೆಸ್ಸಿಗೆ. ಆದರೆ ಈ ಆದಿಲ್ ಪಾಷಾ ಅನ್ನೋ ವ್ಯಕ್ತಿ ಪಕ್ಷೇತರವಾಗಿ ನಾನು ನಿಂತ್ಕೊಂಡು ಯಾರು ಬಂದರೂ ನಾನು ಮಣಿಯೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ ಕಳಿಸ್ಕೊಟ್ಟಿದ್ದಾರಲ್ಲ. ಮುಸಲ್ಮಾನ್ ಸಮುದಾಯ ಸ್ವಲ್ಪ ಈ ಕಡೆ ಬಂದರೆ ಒಂದು 15,000 20,000ವರೆಗೂ ಓಟ್ ಈ ಕಡೆ ಏನೋ ತಿರುಗಿ ಆ ಅಫ್ಸರ್ ಕೊಡ್ಲಿಪೇಟೆ SDPI ಕಡೆಯಿಂದ ಒಂದು 15,000 ಓಟ್ ಬಿದ್ದರೆ ಕಾಂಗ್ರೆಸ್ಸಿಗೆ ತುಂಬಾ ದೊಡ್ಡ ಹೊಡೆತ ಬೀಳುತ್ತೆ. ಹಂಗಾಗಿ ರಾಜಕೀಯ ಪಂಡಿತರು ಏನು ಹೇಳ್ತಾ ಇದ್ದಾರೆ, ಆದಷ್ಟು ಮುಸಲ್ಮಾನರ ಈಗೇನು 12-13 ಜನ ಏನು ಪಕ್ಷೇತರವಾಗಿ ಇದಾರಲ್ಲ, ಅವರನ್ನ ಮೊದಲು ಒಳಗಡೆ ತಗೊಳ್ಳಿ. ಮತದಾರರ ಕೊನೆ ಗಳಿಗೆಯಲ್ಲಿ ಇವ್ರದ್ದು ಒಂದು ತಂತ್ರಗಾರಿಕೆ ಇದ್ದೇ ಇರುತ್ತೆ, ಯಾವುದೋ ಒಂದು ಹಂಚಿಕೆ ರೂಪದಲ್ಲೇನೆ. ಆ ಹಂಚಿಕೆಗೆ ನೋಡ್ಕೊಂಡ್ರಾಯ್ತು. ಸದ್ಯಕ್ಕೆ ಅವರನ್ನ ಮುಟ್ಟೋದಕ್ಕೆ ಬೇಡ, ಈಗ ಕೊನೆ ಗಳಿಗೆಯಲ್ಲಿ ನೋಡೋಣ. ಬಟ್ ಈಗ ನಮಗೆ ಎದುರುಗಡೆ ಕಾಣ್ತಿರುವ ಡೈರೆಕ್ಟ್ ಎದುರಾಳಿಗಳಿಗೆ ಯಾರಿದ್ದಾರೆ, 12 ಜನ 13 ಜನ ಏನು ಪಕ್ಷೇತರವಾಗಿ ಕಾಣಿಸ್ಕೋತಾ ಇದ್ದಾರೆ ಮುಸಲ್ಮಾನರು, ಅವರನ್ನ ಮೊದಲು ಒಳಗಡೆ ವಿಶ್ವಾಸಕ್ಕೆ ತಗೊಳ್ಳಿ, ಅವರನ್ನ ಒಳಗಡೆ ಇಟ್ಕೊಳಕ್ಕಾಗತ್ತಾ ನೋಡಿ ಅನ್ನೋಂಥ ಆ ಒಂದು ಪ್ರಯತ್ನ ಇವತ್ತು ನಲಪಾಡು ಮತ್ತೆ ಇನ್ನೊಬ್ರು ಹೋಗಿ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅವರಿಂದ ಯಾವುದೇ ಸಂಗಮೇಶು ಮತ್ತೆ ನಲಪಾಡು ಹೋಗಿದ್ದು ಬೆಳಿಗ್ಗೆ, ಯಾವುದೇ ಅದೊಂದು ತಿಂಡಿಗಂತ ಹೋದ್ರಂತೆ ಅವರು ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ ಅನ್ನುವಂಥ ನಿಟ್ಟಲ್ಲಿ, ಅಂದರೆ ತಗೊಳ್ಳೋದು ವಾಪಸ್ ತಗೊಳ್ಳೋ ಕಾನ್ಸೆಪ್ಟ್ ಇಲ್ಲ, ಮತ್ತು ರಿಟೈರ್ಡ್ ಆಗೋ ಕಾನ್ಸೆಪ್ಟ್ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ನಾನು ಮುಂದುವರ್ತೀನಿ ರಣಕಣದಲ್ಲಿ ಅನ್ನುವಂಥ ಮಾತು ಬಂದಾಗ ನಲಪಾಡು ಕೂಡ ವಾಪಸ್ ಬಂದರು. DK ಶಿವಕುಮಾರ್ ಹೋಗಿ ಮಾತಾಡಿಸುವಂಥ ದೊಡ್ಡ ವ್ಯಕ್ತಿ ಅಲ್ಲ ಅಂತ ಪರಿಗಣಿಸಿರೋದ್ರಿಂದ ಸೊ ಅವನಿಗೂ ಒಂದು ವ್ಯಕ್ತಿ ಒಂದು ವೈಟೇಜ್ ಇರುತ್ತೆ. ಸೊ ಬರಲಿಲ್ಲ. ಸಾದಿಕ್ ಮನೆಗೆ ಹೋಗಿ ಕಬಾಬ್ ತಿನ್ನಿಸ್ತೀರಿ, ನಮ್ಮ ಮನೆಗೆ ಒಂದ್ಸರಿನೂ ಬರಲಿಲ್ವಲ್ಲ ನೀವು ಅನ್ನೋಂಥದ್ದು. ಸಾದಿಕ್ನ ಕರೆಸ್ದಂಗೆನೆ ನನಗೂ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು, ನನಗೂ ಕಬಾಬ್ ತಿನ್ನಕ್ಕೆ ಬರುತ್ತೆ ಅಂತ ಅವನು ಲೆಕ್ಕಾಚಾರ ಇರ್ಬೋದು. ನಾನು ಬಿರಿಯಾನಿ ತಿನ್ನೋನೆ, ಕಬಾಬ್ ತಿನ್ನೋನೆ, ನನಗೆ ಯಾಕೆ ತಿನ್ಸಲ್ಲ ನೀವು ಅಂತ ಅವರ ಬೇಡಿಕೆ ಇರ್ಬೋದು. ನನಗೆ ಯಾವುದೇ ಸ್ಥಾನಮಾನದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಅದು ಮೇಲ್ನೋಟಕ್ಕೆ ಅಷ್ಟೇ. ಅಧಿಕಾರಕ್ಕೆ ಹಂಬಲಿಸದ ರಾಜಕಾರಣಿಗಳು ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಬಹಳ ಕಷ್ಟ ಸಾಧ್ಯ ನಂಬೋದಕ್ಕೆ. ಹಂಗಾಗಿ ಅವ್ರು ಹೇಳ್ತಾ ಇರೋದ್ರಲ್ಲೇ ವಾಸ್ತವ ಇರ್ಬೋದು. ನೀವು ಯಾವುದಾದ್ರೂ ಈ ರೀತಿ ಆಮಿಷಗಳನ್ನು ಕೊಟ್ಟು ನಮ್ಮ ಕಬಾಬ್ ತಂತ್ರವನ್ನು ಅವ್ರ ಮೇಲೆ ಪ್ರಯೋಗ ಮಾಡಿದಂಗೆ ನನ್ನ ಮೇಲೆ ಪ್ರಯೋಗ ಮಾಡಿದರೆ ನಾನು ಬರೋ ಸಾಧ್ಯತೆ ಇತ್ತು ಅಂತ ಏನೋ ಹೇಳಿರ್ಬೋದು. ಆದರೆ ನಿಜಕ್ಕೂ ಅವ್ರು ಹೇಳಿದ ವಾಸ್ತವನೇ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಹಿಂದೆ ತಗೊಳ್ಳೋದಿಲ್ಲ ಅಂತ ಏನು ಮಾತಾಡೋದ್ರಲ್ಲ, ಅದೇ ಗಟ್ಟಿತನ ಕೊನೆವರೆಗೂ ಉಳಿದ್ರೆ ಮುಸಲ್ಮಾನ್ ಸಮುದಾಯ ಸೋತರು ಕೂಡ ಈತನ ನಂಬುತ್ತೆ. ಸೋತರು ಕೂಡ ನಂಬತ್ತೆ. ಯಾವುದೇ ಆಮಿಷ ಆಕಾಂಕ್ಷೆಗಳು ಇಟ್ಕೊಳ್ಳದೇನೆ ಹೋಗಿ ನಮ್ಮ ಸಮುದಾಯದ ಒಬ್ಬ ಪ್ರಬಲ ಮುಖಂಡ, ಅಂದ್ರೆ ಈಗ ಆದಿಲ್ ಬಾಷಾ ಏನಿದ್ದಾರೆ, ಇವನು ಯಾವುದೋ ಒಂದು ಅದಿರು ಗಣಿಗಾರಿಕೆ ಏನೋ ಕಬ್ಬಿಣದ ಅದಿರು ಬಿಸ್ನೆಸ್ ಏನೋ ಇತ್ತಂತೆ. ಸೊ ಒಂದು 32 ವರ್ಷ ಏನೋ ವಯಸ್ಸು. ಈಗಿನ್ನೂ ಒಂದಷ್ಟು ರಾಜಕೀಯದ ಹಾದಿಲಿ ಇದ್ದಾರೆ. ಮುಸಲ್ಮಾನ್ ಸಮುದಾಯದ 15-20 ಸಾವಿರ ಒಟ್ಟು ಈತ ಸೆಳೆದ್ರೂ ಕೂಡ ಮುಂದೊಂದು ದಿನ ತುಂಬಾ ದೊಡ್ಡ ಮಟ್ಟಕ್ಕೆ ನಂಬೋ ಸಾಧ್ಯತೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಈ ಭಾಷೆ ಆಗಿರುವಂತ
ಅವಕಾಶವನ್ನ ಸಣ್ಣ ಸಣ್ಣ ಆಮಿಷಕ್ಕೆ ಒಳಗಾಗದೆ ನಿಂತ್ಕೊಂಡೇನಾದ್ರೂ ಸಮರ್ಥಿಸ್ಕೊಂಡ್ರೆ ಆ ಸಮುದಾಯ ತುಂಬಾ ದೊಡ್ಡ ಮಟ್ಟಕ್ಕೆ ತಿರುಗಿ ನೋಡುತ್ತೆ. ಸಾದಿಕ್ ಪೈಲ್ವಾನ್ ವಿಚಾರದಲ್ಲಿ ಅದನ್ನೇ ನಿರೀಕ್ಷೆ ಮಾಡಿತ್ತು ಸಮುದಾಯ. ಸಾದಿಕ್ ಎಲ್ಲದನ್ನೂ ತಲೆ ಕೆಳಗಾಗಿಸಿ ಕಬಾಬ್ ತಿಂದುಬಿಟ್ರು. ಇವ್ರು ನಾಳೆ ಕಬಾಬ್ ತಿನ್ನೋದಕ್ಕೆ ಆಸೆ ಪಡ್ದೇನೆ ಏನಾದ್ರೂ ಈ ಮಟ್ಟಲ್ಲಿ ಏನಾದ್ರೂ ಹೋದ್ರೆ ನನಗೆ ಆಗತ್ತೆ, ನಾನು ನಿಂತುಕೊಳ್ಳಬಲ್ಲೆ, ನಾನು ಯಾವುದೇ ಆಮಿಷಕ್ಕೂ ಬೀಳೋದಿಲ್ಲ ಅಂತ ಏನಾದ್ರೂ ಹೋದ್ರಂದ್ರೆ ಒಂದು ಅವಕಾಶ ಇದೆ. ಒಂದು ಈಗಿನ ಸಣ್ಣ ರಾಜಕೀಯ ಮುಖಂಡ ಅನ್ನೋದನ್ನ ದೊಡ್ಡ ಪ್ರಮಾಣದಲ್ಲಿ ತೋರಿಸ್ಕೊಳ್ಳೋದು. ಈ ಚುನಾವಣೆ ಮುಗಿದ ತಕ್ಷಣದಲ್ಲಿ ಸೋತರೂ ಕೂಡ ಒಂದು ಘನತೆ ಉಳಿಸ್ಕೊಂತಾರೆ, ಒಂದು ವರ್ಚಸ್ ಜಾಸ್ತಿ ಆಗುತ್ತೆ, ಸಮುದಾಯದ ಸೆಳೆತ ಬರುತ್ತೆ, ಕಾಂಗ್ರೆಸ್ಸಿನ ಒಂದು ಕಣ್ಣು ಈ ಕಡೆ ಬರುತ್ತೆ. ಸೋಲು ಗೆಲುವು ಆ ನಂತರದಲ್ಲಿ ಬಟ್ ಆ ಗಟ್ಟಿ ನಿಲುವೇನಿದೆ ಅದು ಒಂದು ಗಟ್ಟಿ ಸ್ಥಾನಮಾನಕ್ಕೆ ಕೂರಿಸ್ಕೊಂಡು ಹೋಗೋ ಸಾಧ್ಯತೆನೂ ಹೆಚ್ಚಿರುತ್ತೆ. ಯಾಕಂದ್ರೆ ಸಮುದಾಯ ದೊಡ್ಡದಿರೋದ್ರಿಂದ ಆ ಮತವನ್ನ ಸೆಳೆಯೋದಕ್ಕೆ ಎಲ್ಲೋ ಒಂದು ಕಡೆ ಈ ಕಡೆ ಇನ್ನೂ ಯುವ ನಾಯಕ ಇದ್ದಾರೆ, ಒಂದೇನೋ ಪ್ರಯತ್ನ ಆದ್ರೂ ಆಗ್ಬೋದು. ಎರಡೂ ಕ್ಯಾಂಡಿಡೇಟ್ಗಳು ಕೊಡ್ಲಿಪೇಟೆ ಪ್ಲಸ್ ಭಾಷಾ ಇಬ್ಬರೂ ಸೇರ್ಕೊಂಡ್ರೆ ಕಾಂಗ್ರೆಸ್ಸಿಗೆ ಪೆಟ್ಟುಗಳು ತುಂಬಾ ದೊಡ್ಡ ಮಟ್ಟಕ್ಕಾಗತ್ತೆ. ಹಂಗಾಗಿ ಇವರ ಪ್ರಯತ್ನ ನಿರಂತರವಾಗಿದೆ, ಸೆಳಿಬೇಕು ಅನ್ನುವಂಥದ್ದು. ಸೆಳೆಯೋದಕ್ಕೆ ಆಗ್ತಾ ಇಲ್ಲ ಸದ್ಯದ ಮಟ್ಟಲ್ಲಿ. ಅವರಿಬ್ಬರು ರಣಕಣದಲ್ಲಿ ಹಾಗೇ ಉಳಿದು ಇದೇ ಬಿರುಸಲ್ಲಿ ಮತದಾನಗಳು ನಡೆದ್ರೆ ಈ ಕ್ಷಣಕ್ಕೆ ಏನಿದೆ ಬಿಸಿ, ಈ ಬಿಸಿ ತಿರುಗುವ ಸಾಧ್ಯತೆ ಎಲ್ಲ ಸಾಧ್ಯತೆಗಳಿದೆ. ಆ ಕುಟುಂಬದ ರಾಜಕೀಯವನ್ನ ನಿಲ್ಲಿಸಲೇಬೇಕು ನಾವು ಅಂತ ಏನಾದ್ರೂ ಮುಸಲ್ಮಾನ್ ಸಮುದಾಯ ಹೊರಡ್ತು, ಬಿಜೆಪಿ ಪ್ಲಸ್ ಆಗ್ತಾ ಹೋಗುತ್ತೆ. ಈ ಮುಸಲ್ಮಾನ್ ಸಮುದಾಯದ ಎಷ್ಟೇ ಮತಗಳು ಒಡೆದ್ರೂ ಕೂಡ ಅದೆಲ್ಲವೂ ಕಾಂಗ್ರೆಸ್ ಮತಗಳೇ ಆಗಿರುತ್ತೆ ಅನ್ನೋದು ಪ್ಲಸ್ ಪಾಯಿಂಟ್. ಇಲ್ಲಿ ಒಳಜಗಳದ ಲಾಭ ಪೂರ್ತಿ ಬಿಜೆಪಿಗೆ ಹೋಗುತ್ತೆ. ಹಾಗಾಗಿ ಆ ಭಾಷಾ ಮತ್ತೆ ಕೊಡ್ಲಿಪೇಟೆ ಏನಾದರೂ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ರೆ ಬಿಜೆಪಿ ತುಂಬಾ ದೊಡ್ಡ ಮಟ್ಟಕ್ಕೆ ಅಲ್ಲಿ ಸದ್ದು ಮಾಡೋ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ಸಾದಿಕ್ ಪೈಲ್ವಾನ್ ಅವರ ಹಾದಿ ಹಿಡಿತಾರ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು ಸದ್ಯದ ಮಟ್ಟಿಗೆ. ಇಲ್ಲಿನ ಇವತ್ತಿನ ಬೆಳವಣಿಗೆ ನೋಡಿದ್ರೆ ನಲಪಾಡು ಮತ್ತು ಸಂಗಮೇಶ್ ಕಳಿಸಿದ್ರೆ ನಾವು ಬಗ್ಗುವಂತವ್ರಲ್ಲ. ನನಗೆ ಯಾರಿಗೆ ಏನ್ ಕಬಾಬ್ ಹೋಯ್ತಲ್ಲ ಅದೇ ಅಲ್ಲಿಂದನೇ ಬರಬೇಕು, ಅದೇ PC ನಮಗೆ ಸಿಗಬೇಕು ಅನ್ನೋಂಥ ದೃಷ್ಟಿ ಇದ್ರೆ ಇನ್ನೆರಡು ದಿನದಲ್ಲಿ ಮತ್ತೆ ಬದಲಾವಣೆ ಕಾಣಿಸ್ಕೊಳತ್ತೆ. ಇಲ್ಲ ಇದೇ ಗಟ್ಟಿ ನಿಲುವಿದ್ರೆ ಯಾವ ಕಬಾಬಿಗೂ ಮಣಿಯಲ್ಲ, ಯಾವ ಬಿರಿಯಾನಿಗೂ ಮಣಿಯಲ್ಲ. ನಾನು ಮತದಾರ ಬಂಧುಗಳು ಏನ್ ನಂಬಿಕೊಂಡಿದಾರೋ, ನನ್ನ ಸಮುದಾಯಕ್ಕೆ ಏನ್ ಅನ್ಯಾಯ ಆಗಿದೆಯೋ ಅದನ್ನ ನಾನು ಸರಿಪಡಿಸೋದಕ್ಕೆ ಬಂದಿರೋದಂತ ಗಟ್ಟಿ ನಿಲುವೇನಾದ್ರು ತಗೊಂಡ್ಬಿಟ್ರು ಅಂತಂದ್ರೆ ತುಂಬಾ ದೊಡ್ಡ ಮಟ್ಟಕ್ಕೆ ಶಕ್ತಿಯಾಗಿ ನಿಂತ್ಕೊಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.